ಹಲೋ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರಾ. ಇವತ್ತಿನ ವ್ಲಾಗ್ ಬಂದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಆಗಿದೆ. ಈ ವ್ಲಾಗ್ನ ಏಪ್ರಿಲ್ 18th ಸೆಲೆಬ್ರೇಷನ್ ಮಾಡ್ತಾ ಇರೋದು. ದೆನ್ ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ಊಬರ್ ಬುಕ್ ಮಾಡಿಕೊಂಡು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕಿರಣ್ ಕೂಡ ಬರ್ತಿದ್ದಾರೆ. ಕಿರಣ್ಣ ಬರೋಕ್ಕೆ ಬೆಳಗ್ಗೆನೇ ಬೇಗ ಬನ್ನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಅವರು ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ದೆನ್ ನಾನು ಅಲ್ಲಿಗೆ ಹೋಗಿ ನೆಕ್ಸ್ಟ್ ಊಬರ್ನ ಬುಕ್ ಮಾಡಿಕೊಂಡು ಇಬ್ಬರೂ ಇವತ್ತು ಒಂದು ಕೆಫೆಗೆ ಹೋಗುವ ಅಂತ ಐಡಿಯಾ ಇತ್ತು. ಬಟ್ ನಾವು ಫಸ್ಟು ಸಜೆಷನಲ್ಲಿ ನಾವು ತುಂಬ ಜನನ ಸಜೆಷನ್ ಕೇಳಿ ಒಂದು ಕೆಫೆನ ಚೂಸ್ ಮಾಡಿದ್ವು. ಆ ಕೆಫೆ ಇವತ್ತು ಓಪನ್ ಇರಲಿಲ್ಲ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನಲ್ಲಿ ಇದ್ದಿದ್ದ ಕೆಫೆ ಫ್ರೋಸ್ಟಿಂಗ್ ಕೆಫೆ. ಸೊ ಫ್ರೋಸ್ಟಿಂಗ್ ಕೆಫೆನ ವಿಸಿಟ್ ಮಾಡಿದ್ವು. ದೆನ್ ಇಲ್ಲಿಗೆ ಬಂದಿದ್ದ ತಕ್ಷಣ ಒಂದು ಗುಡ್ ವೈಬ್ಸ್ ಅನ್ನೋದು ಬಂತು. ಯಾಕಂದರೆ ಫಸ್ಟ್ ನಾವು ಥಿಂಕ್ ಮಾಡಿದ್ದಿದ್ದು ಬೇರೆ ಕೆಫೆ, ಅದು ಕೆಫೆ ನೆಸ್ಟಾ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅದು ಇವತ್ತಂದರೆ ಮೀನ್ಸ್ 18th ಓಪನ್ ಇರಲಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಆಪ್ಷನಲ್ಲಿ ಇದ್ದಿದ್ದು ಫ್ರೋಸ್ಟಿಂಗ್ ಕೆಫೆ. ನಾವಿದ್ದಿದ್ದ ಪ್ಲೇಸ್ಗಿಂತ ಇದು ತುಂಬ ದೂರ ಬರಬೇಕಾಗಿತ್ತು. ಸೊ ಹಂಗಾಗಿ ಇದನ್ನು ಸೆಕೆಂಡ್ ಆಪ್ಷನಲ್ಲಿ ಇಟ್ಕೊಂಡಿದ್ವು. ದೆನ್ ಬಂದು ಇಲ್ಲಿಗೆ ಬಂದಿದ್ದ ತಕ್ಷಣ ಎಂಟರ್ ಆಗಿದ ತಕ್ಷಣ ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಬೇಜಾರಾಗಿದ್ದು, ಇಲ್ಲಿ ಒಳಗಡೆ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ನಮಗೆ ಫಸ್ಟ್ ಹೇಳಿದ್ರು. ಹಿಂಗೆ ಕೇಳಿದಾಗ ಒಳಗಡೆ ತುಂಬ ಚೆನ್ನಾಗಿತ್ತು ಹೋಗೋಕ್ಕೆ. ಬಟ್ ಅಲ್ಲಿ ಏನಂದರೆ ಸಿದೇನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಹಂಗಾಗಿ ಎಂಟ್ರಿ ಇರಲಿಲ್ಲ. ಬಟ್ ನಾವು ಹಿಂಗೆ ಕೇಳಿದ್ವು, ನಾವು ಹಿಂಗೆ ಸೆಲೆಬ್ರೇಷನಿಗೆ ಬೇಕಿತ್ತು. ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗ್ಬೋದಾ ಅಂತ. ರೆಸ್ಪಾನ್ಸ್ ಅವ್ರ ಕಡೆಯಿಂದ ತುಂಬ ಚೆನ್ನಾಗಿ ಬಂತು. ನೀವು ಓಕೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ. ಇವಾಗ ಸೆಲೆಬ್ರೇಷನ್ ಟೈಮ್. ದೆನ್ ಇಲ್ಲಿ ಬಂದು ಕೇಕೆಲ್ಲ ಕಟ್ ಮಾಡಿದ್ವು. ಕೇಕ್ ಮೀನ್ಸ್ ಬ್ರೌನಿ ಸಂಡೆ ಕಟ್ ಮಾಡಿ ಆದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಆದಮೇಲೆ ಅದು ಹಾಟ್ ಬ್ರೌನಿ ತಣ್ಣಗಾಗಿಬಿಡುತ್ತೆ. ದೆನ್ ವೆನಿಲಾ ಐಸ್ ಕ್ರೀಮ್ ಬಂದು ಮೆಲ್ಟ್ ಆಗಿಬಿಡುತ್ತೆ ಅಂತ ಫಸ್ಟು ತಿಂದುಬಿಡುವ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ನೀವೇನಾದರೂ ಇಲ್ಲಿ ವಿಸಿಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಟೇಸ್ಟ್ ಬ್ರೌನಿ ಸಂಡೇ ಅಂತ ಹೇಳ್ತೀನಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಿದ್ದಂಥದ್ದು ಬೇರೆ ಥರ ಕೇಕ್. ದೆನ್ ನಾನು ಕೆಫೆ ನೆಸ್ಟಾ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದು ಕೂಡ ಅದಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಅಂದ್ಕೊಂಡಿದ್ದು ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಓಪನ್ ಇರಲಿಲ್ಲ, ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಯಿತು. ದೆನ್ ಬಂದು ಬ್ರೌನಿ ಸಂಡೇ ಹೆಂಗೆ ಸರ್ವ್ ಮಾಡ್ತಾರೋ, ನಾವು ಈ ಥರ ಸೆಲೆಬ್ರೇಷನ್ ಬೇರೆ ಮಾಡ್ಕೊಬೇಕನ್ನೋ ಥಿಂಕಲ್ಲಿ ಇದ್ದಿದ್ದರಿಂದ ಅವ್ರ ಪ್ಲೇಟ್ ಸರ್ವ್ ಮಾಡಿದ ರೀತಿ ಕೂಡ ತುಂಬ ಇಷ್ಟ ಆಯಿತು. ಕೇಳಿದ್ರು ಏನು ನೇಮ್ ಹಾಕುವ ಅಂತ. ನಾನು ಹೇಳಿದ್ದೆ ಚರೀಶ್ ಲವ್ ಅಂತ ಹಾಕಿ ಅಂತ ಟೈಪ್ ಮಾಡಿ ಕಳಿಸ್ದೆ. ಸೊ ಅವ್ರು ಅದನ್ನು ಹಾಕಿ ಆ ಪ್ಲೇಟ್ನ ಸರ್ವ್ ಮಾಡಿದಾಗ ತುಂಬ ಫೀಲ್ ಆಯಿತು. ಇಲ್ಲಿಗೆ ಬಂದಿದ್ದೂ ಖುಷಿ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ
ಸೆಕೆಂಡ್ ಆಪ್ಷನಲ್ಲಿ ಇದ್ದಿದ್ದು ಫ್ರೋಸ್ಟಿಂಗ್ ಕೆಫೆ, ಬಟ್ ನಮ್ಮ ಫಸ್ಟ್ ಥಿಂಕಿಂಗಲ್ಲಿ ಇದ್ದಿದ್ದು ಕೆಫೆ ನೆಸ್ಟಾ ಅಲ್ವಾ, ಸೊ ಹಂಗಾಗಿ ಅಷ್ಟೇ. ದೆನ್ ಈ ಫ್ರೋಸ್ಟಿಂಗ್ ಕೆಫೆ ಬಗ್ಗೆ ಹೇಳೋದಾದರೆ ಇದು ಇಟಾಲಿಯನ್ ರೆಸ್ಟೋರೆಂಟ್, ದೆನ್ ಬೇಕ್ರಿ ಕೂಡ ಇದೆ ಇಲ್ಲಿ. ನನಗಾಗಿ ನಾವು ಅಂದ್ಕೊಂಡು ಸಿಗಲಿಲ್ಲ ಅಂತಂದಾಗ ಸ್ವಲ್ಪ ಅಪ್ಸೆಟ್ ಆಯಿತು. ನಾನು ಕೇಳಿದ್ದು ಬಟ್ ನಾನು ಅಂದ್ಕೊಂಡಿದ್ದು, ಬಟ್ ಬ್ರೌನಿ ಸಂಡಿನ ಅವರು ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಟಾಗ ತುಂಬ ಖುಷಿ ಅನ್ನಿಸ್ತು ಗೈಸ್. ಓಕೆ, ಸೆಲೆಬ್ರೇಷನ್ನಿಗೆ ತುಂಬ ವೈಬ್ಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋ ಥರ ಫೀಲ್ ಬಂತು. ದೆನ್ ಇಲ್ಲಿ ನಾವು ಅಲ್ಲಿ ಸೆಕೆ ಆಗ್ತಿದ್ರಿಂದ ಹೊರಗೆ ಬಂದುಬಿಟ್ವಲ್ಲ, ದೆನ್ ಇಲ್ಲಿ ಬಂದಮೇಲೆ ಆ್ಯಪಿಟೈಸರ್ಸ್ ಮತ್ತು ಪಿಜ್ಜಾನ ಆರ್ಡರ್ ಮಾಡಿದ್ವು. ದೆನ್ ಪಿಜ್ಜಾ ವಿಷಯಕ್ಕೆ ಬಂದರೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲ ಹಂಗಂಗೆ ಎಂಥ ಚೀಸ್ ಜಾಸ್ತಿ ಇರಲಿಲ್ಲ. ದೆನ್ ಟೊಮ್ಯಾಟೋನ ಹೆಂಗೆ ಹಾಕ್ಬಿಟ್ಟಿದ್ರಂದರೆ ಈ ತರಕಾರಿ ಪಲಾವಿಗೆ ಚಕ್ತಾರಲ್ಲ ಹಂಗೆ ಹಾಕ್ಬಿಟ್ಟಿದ್ರು. ಟೇಸ್ಟ್ ವಿಷಯಕ್ಕೆ ಬಂದ್ರಂತೂ ತುಂಬ ಕೆಡ್ತಾಗಿತ್ತು. ಇಲ್ಲಿ ಒಂದು ಬೇಜಾರಾಗಿದ್ದಂತ ಅಂದರೆ ಆ ಪಿಜ್ಜಾ ಚೆನ್ನಾಗಿರಲಿಲ್ಲ. ದೆನ್ ಅದರ್ವೈಸ್ ಬೇರೆದೆಲ್ಲ ನಮಗೆ ಇಷ್ಟ ಆಯಿತು. ದೆನ್ ಇದಕ್ಕೆ ರೇಟಿಂಗ್ ಕೊಡಬೇಕಂತ ಬಂದಾಗ 5ಗೆ 4 ಸ್ಟಾರ್ ರೇಟಿಂಗ್ನ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ವಿಸಿಟ್ ಮಾಡಿದರು ಅಂತ ಹೇಳಿದಾಗ ಅವರಿಗೂ ಕೂಡ ಪಿಜ್ಜಾ ಆರ್ಡರ್ ಮಾಡಿದಾಗ ಕೆಟ್ಟಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಸೊ ಹಂಗಾಗಿ ಪಿಜ್ಜಾ ನಮಗೂ ಕೆಟ್ಟಾಗಿತ್ತು. ನೆಕ್ಸ್ಟ್ ನೀವು ಏನಾದರೂ ಅಲ್ಲಿಗೆ ಹೋಗ್ತೀರಾ ಅಂತಂದರೆ ತಗೊಂಬೇಡಿ, ಇದು ನನ್ನ ಕಡೆಯಿಂದ ಸಜೆಷನ್. ದೆನ್ ಇಲ್ಲಿ ಇದು ಇಟಾಲಿಯನ್ ರೆಸ್ಟೋರೆಂಟ್ ಕಮ್ ಬೇಕ್ರಿ ಆಗಿದ್ದರಿಂದ ಕಾಕ್ಟೇಲ್ಸ್ ಆ್ಯಂಡ್ ಮಾಕ್ಟೇಲ್ಸ್ ಆರ್ ಸೊ ನೈಸ್ ಅನ್ನೋ ಥರ ಇರುತ್ತೆ. ಯು ಕ್ಯಾನ್ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ದೆನ್ ನಾವು ಇಲ್ಲಿ ಆ ಪಿಜ್ಜಾ ತಿಂದಮೇಲೆ ಮೂಡ್ ಅಪ್ಸೆಟ್ ಆಯಿತು, ಇಲ್ಲಿನ್ನೇನು ಬೇಡ ಅನ್ನೋ ಥರ ಫೀಲ್ ಬಂದುಬಿಡ್ತು. ಸೊ ಹಂಗಾಗಿ ಲಂಚಿಗೆ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವು. ನಾವು ಈಗ ಬಂದಿರೋ ಪ್ಲೇಸ್ ಬಂದು ಪಂಚವಟಿ ಅಂತ. ಇದು ನಾವು ಇರೋಂತಹ ಅಂದರೆ ಪಿ ಜಿ ಇರೋಂತಹ ರೋಡ್ನಲ್ಲೇ ಇದೆ. ಸೊ ಇಲ್ಲಿ ತುಂಬ ಜನ, ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು, ಬಟ್ ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳಿದರು ತುಂಬ ಚೆನ್ನಾಗಿರುತ್ತೆ ಫುಡ್ ಅಂತ. ಬಟ್ ಇಲ್ಲಿ ಯಾವಾಗ ನೋಡಿದ್ರೂ ರಶ್ ಇರುತ್ತೆ ಗೈಸ್. ವೆಜ್ ರೆಸ್ಟೋರೆಂಟ್ ಇದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಸೃಷ್ಟಿ ಆಲ್ರೆಡಿ ಒನ್ ಟೈಮ್ ಬಂದಿದ್ಲು. ಸೃಷ್ಟಿ ಅಂದರೆ ನನ್ನ ಫ್ರೆಂಡ್, ಅವಳ ನೇಮ್ ಬಂದು ಸೃಷ್ಟಿ ಅಂತ. ಅವಳು ಆಲ್ರೆಡಿ ಒಂದು ಸತಿ ಬಂದಿದ್ಲು ಅಂತ ಹೇಳಿದ್ಲು. ಸೊ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಇಲ್ಲಿಗೆ ಎಂಟರ್ ಕೊಟ್ವು. ಆ ಬಿಸಿಲು ಹೋಗು ಅದಕ್ಕೂ ಆ ಪಿಜ್ಜಾ ಕೆಟ್ಟಾಗಿದ್ದಕ್ಕೂ ಒಂಥರ ಫೀಲ್ ಆಗಿಬಿಟ್ಟು ಒಳ್ಳೆ ಕಡೆ ಊಟ ಮಾಡೋಣ ಅಂತ ಬಂದವು. ಬಟ್ ಆ ಬಿಸಿಲಿಗೆ ಊಟ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟೇ ಇರಲಿಲ್ಲ, ಆ ಥರ ಆಗಿಬಿಡ್ತು. ದೆನ್ ಬಂದು ಬಟರ್ ಕುಲ್ಚಾ ಆರ್ಡರ್ ಮಾಡಿದ್ವು, ಮತ್ತು ಒಂದು ದಾಲ್ ಕೊಲ್ಹಾಪುರಿ, ಮತ್ತು ಇನ್ನೊಂದು ಪನ್ನೀರ್ ಕಡಾಯಿ ಆರ್ಡರ್ ಮಾಡಿದ್ವು. ಬಟ್ ಇಲ್ಲಿ ಏನಾಯ್ತು ಅಂತಂದರೆ ಪನ್ನೀರ್ ಕಡಾಯಿ ಓಕೆ ಅದು ಕೂಡ ಸ್ವಲ್ಪ ಸ್ಟ್ರಾಂಗ್, ಬಟ್ ಪನ್ನೀರ್ ಏನೇ ಯೂಸ್ ಮಾಡಿದರೂ ಸ್ವಲ್ಪ ಸ್ವೀಟ್ನೆಸ್ ಅನ್ನೋದಿರುತ್ತೆ. ಬಟ್ ಕಡಾಯಿ ಅಲ್ವಾ ಸ್ವಲ್ಪ ಓಕೆ ಮ್ಯಾಚ್ ಆಯಿತು, ಆ ಸ್ವೀಟಿಗೂ ಖಾರಕ್ಕೂ ಮ್ಯಾಚ್ ಆಯಿತು. ಬಟ್ ಏನಾಯ್ತು ಅಂದರೆ ಇಲ್ಲಿ ದಾಲ್ ಕೊಲ್ಹಾಪುರಿ ಸ್ಪೈಸಿಯಾಗಿರಬೇಕಾಗಿದ್ದಿತ್ತು, ಸ್ವೀಟ್ ಅನ್ನೋ ಥರ ಫೀಲ್ ಆಯಿತು ಅಷ್ಟೇ. ಬಟ್ ಇನ್ನೆಲ್ಲ ಓಕೆ ಚೆನ್ನಾಗಿತ್ತು. ನಾವು ಯಾವುದೇ ಥರ ಸ್ಟಾಟಸ್ ಏನೂ ಆರ್ಡರ್ ಮಾಡಿರಲಿಲ್ಲ. ಸೊ ಬಟರ್ ಕುಲ್ಚಾ ತಿಂದು ಖಾಲಿ ಮಾಡೋಷ್ಟ್ರೊಳಗೇ ಎಲ್ಲರಿಗೂ ಸಾಕಾಗೋಗ್ಬಿಟ್ಟಿತ್ತು. ಸೊ ಇಲ್ಲಿ ನೆಕ್ಸ್ಟ್ ಜ್ಯೂಸಸ್ ಏನಾದರೂ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಅದನ್ನು ಕೂಡ ಹೊರಗೋಗಿ ಅಂದರೆ ನಮಗೆ ಇಷ್ಟು ದಿನ ಓಡಾಡಿರೋದ್ರಲ್ಲಿ ಅಲ್ಲಿ ನೋಡಿ ಗೊತ್ತಾಗಿದೆ, ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಇದು ಚೆನ್ನಾಗಿರುತ್ತೆ, ಅಲ್ಲಿ ಅದು ಚೆನ್ನಾಗಿರುತ್ತೆ ಅಂತ. ಸೊ ಹಂಗಾಗಿ ನಾವಿರೋ ಏರಿಯಾ ಕಡೆ ಬಂದಿದ್ದರಿಂದ ಜ್ಯೂಸ್ನೂ ಕೂಡ ಹೊರಗೆ ಕುಡಿಯೋಣ, ಅಲ್ಲಿ ಚೆನ್ನಾಗಿರುತ್ತೆ ಅಂದರೆ ಕಿರಣ್ ಬಂದಿದ್ರಲ್ಲ. ಸೊ ಹಂಗಾಗಿ ಅವ್ರಿಗೆ ಅಲ್ಲಿ ಟ್ರೈ ಮಾಡಿಸೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆನೇ ಕುಡಿಯೋಣ, ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವು. ದೆನ್ ಇದನ್ನೆಲ್ಲ ತಿಂದು ಮುಗಿಸಿ ತಿನ್ನೋಕ್ಕಾಗ್ದಲೇ ತಿಂದು ಮುಗಿಸಿ, ಅಂದರೆ ಬಿಸಿಲಿಗೆ ತುಂಬ ಸುಸ್ತಾಗಿತ್ತಲ್ಲ, ಸೊ ಅಷ್ಟೇ. ಹಂಗಾಗಿ ತಿಂದು ಮುಗಿಸ್ಬಿಟ್ಟು ಹಾಗೇ ನಡ್ಕೊಂಡೇ ಹೋದ್ವು. ನಡ್ಕೊಂಡು ಹೋಗಿ 2 ಸೋಡಾನ ಆರ್ಡರ್ ಮಾಡಿ, ಸ್ವೀಟ್ ಮತ್ತು ಸಾಲ್ಟೆಡ್ ವೈಟ್ ಪೆಪ್ಪರ್ ಸೋಡಾನ ಆರ್ಡರ್ ಮಾಡಿದ್ವು. ದೆನ್ ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಜ್ಯೂಸಸ್ಸು. ದೆನ್ ನಾವು ಊಟ ಮಾಡಿದ್ರಿಂದ ಅದು ಇದು ಏನೇನೋ ತಿಂದಿದ್ರಿಂದ ಡೈಜೆಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಸೋಡಾ ಕುಡಿದ್ವು. ದೆನ್ ಸೋಡಾ ಕುಡಿದ್ಬಿಟ್ಟು ಕಿರಣ್ಣ ಸ್ವಲ್ಪ ಪಿ ಜಿ ಹತ್ರ ಕರ್ಕೊಂಡು ಹೋದೆ. ಪಿ ಜಿ ಹತ್ರ ಕರ್ಕೊಂಡೋಗ್ಬಿಟ್ಟು ನಾನು ಅವ್ರಿಗೆ ಬುಕ್ಗಳು ಕೊಡೋದಿತ್ತು, ಆರ್ಡರ್ ಮಾಡಿದ್ದಿತ್ತು. ಅವರಿಗೆ ಬುಕ್ನ ಕೊಟ್ಟು
ನೆಕ್ಸ್ಟ್ ಮೌರಿಗೆ ಹೋಗಿ ಅಂತ ಬಂದು ಮತ್ತೆ ಬಸ್ ಸ್ಟಾಪಿಗೆ ನಾನು ಸೃಷ್ಟಿ ಇಬ್ಬರು ಬಂದವು. ಬಸ್ ಸ್ಟಾಪಿಗೆ ಬಂದುಬಿಟ್ಟು ಕಿರಣ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ಊರಿಗೆ ಕಳಿಸ್ತಾ ಇರೋದು. ನಾನು ನನ್ನ ಆ್ಯನಿವರ್ಸರಿ ಡೇನ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ ಇದಿಷ್ಟನ್ನು ಕೂಡ ನಿಮಗೆ ಈ ಸ್ಮಾಲ್ ಒಂದು ವ್ಲಾಗ್ ಮಾಡಿ ತೋರಿಸ್ತಿದ್ದೀನಿ. ಇದಿಷ್ಟು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೆನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ನನ್ನ ಚಾನಲ್ ಬಗ್ಗೆ ಹೇಳಿ ಶೇರ್ ಮಾಡ್ಕೊಳ್ಳಿ. ನನ್ನ ಈ ವ್ಲಾಗ್ಗಳಿಗೆ ಸಪೋರ್ಟ್ ಮಾಡಿ. ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್.